ಹೋಲಿ ಸ್ಪಿರಿಟ್ ಅಂತ ಹೇಳುವಾಗ ಏನು, ಪವಿತ್ರಾತ್ಮ ಅಂತ ಹೇಳುವಾಗ ಏನಂತ ಹೇಳುವಾಗ ಅದಕ್ಕೆ ಹೇಳಿದ್ರೆ ಅದಕ್ಕೆ ಇರೋದು ಎಕ್ಸಾಕ್ಟ್ ಡೆಫಿನೇಷನ್ ಏನಂತ ಹೇಳಿದ್ರೆ, ಡೆಫಿನೇಷನ್ ಇಸ್ ದ ಗಾಡ್ಸ್ ಪವರ್ ಇನ್ ಆಕ್ಷನ್. ದೇವರ ಶಕ್ತಿ ಆಕ್ಷನ್ ಅಲ್ಲಿ, ಇಲ್ಲದ್ರೆ ಕಾರ್ಯ ಮಾಡುವಂಥದ್ದು, ಅದು ಪವಿತ್ರಾತ್ಮನ ಸಾನ್ನಿಧ್ಯ ಪ್ರಭಾವ ಆಗಿದೆ. ಅದರಲ್ಲಿ ನಾವು ಏನ್ ಮಾಡಿದೆ, 5 ವಿಷಯ ಅದರಲ್ಲಿ ನೋಡಿದೆ. ಟೋಟಲ್ ಆಗಿ ಆ 5 ಭಾಗಗಳಲ್ಲಿ ಇರುವಂತ 5 ವಿಷಯಗಳು ನಾವು ನೋಡಿದ್ರೆ, ಒಂದು, ದೇವರು ಸದಾಕಾಲ, ದೇವರಾತ್ಮನು ದೇವರು ಸದಾಕಾಲ ಇರುವಂತ ವ್ಯಕ್ತಿ, ಸರ್ವವ್ಯಾಪಿಯಾಗಿರುವಂತ ವ್ಯಕ್ತಿ, ಸರ್ವಜ್ಞನಾಗಿರುವಂತ ವ್ಯಕ್ತಿ, ಸರ್ವಶಕ್ತನು ಪರಿಶುದ್ಧನೂ ಆಗಿರುವಂತ ಈ 5 ವಿಷಯಗಳು ನಾವು ಕಳೆದ ಭಾಗದಲ್ಲಿ ನೋಡಿ. ಅದರಲ್ಲಿನೂ ಒಂದು ವಿಷಯ ಏನಂತ ಹೇಳಿದ್ರೆ, ದೀಕ್ಷಾ ಸ್ನಾನ ಮಾಡುವಾಗ ಪವಿತ್ರಾತ್ಮ ನಮಗೆ ಯಾವ ಸಿಗುತ್ತೆ ಅಂತ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತ ಸಿಂಪಲೈಸ್ ಮಾಡುವಾಗ, ದೀಕ್ಷಾ ಸ್ನಾನ ತಗೊಳ್ಳುವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಭರಿತರಾಗಿ ನಮ್ಮ ಜೀವನದಲ್ಲಿ ಹೊಸದಾಗಿ ನೂತನ ಸೃಷ್ಟಿಯಾಗಿ ನಾವು ಮಾರ್ಪಡೋದು. ಈ ನೂತನ ಸೃಷ್ಟಿಯಾಗಿ ಮಾರ್ಪಡುವಾಗ ನಮ್ಗೆ ಏನ್ ಬೇಕಾಗುತ್ತೆ, ಆ ನೂತನ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ನಮ್ಮಲ್ಲಿ ಏನಾಗಬೇಕು, ಪಾಪದ ಅರುವಿಕೆ ಆಗಬೇಕು. ಇದು ಚಿಂತೆಯಲ್ಲಿ ಕಾರ್ಯದಲ್ಲಿ ಮಾಡಿ ಅದನ್ನ ತಿತ್ತಿ ನಾವು ಹೊಸ ಸೃಷ್ಟಿಯಾಗಿ ದೀಕ್ಷಾ ಸ್ನಾನದಲ್ಲಿ ಮಾಡುವಾಗ ಬರುತ್ತೆ. ಅದರಿಂದ ದೀಕ್ಷಾ ಸ್ನಾನ ಮಾಡುವಾಗ ಒಟ್ಟು 4 ಕಾರ್ಯಗಳು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಯಾವ್ದಾವ್ದು ಚೇಂಜಸ್. ಒಂದು ಆಗ್ತಾ ಇರೋದು ಪಾಪದ ಪರಿಹಾರ. ಅಲ್ಲಿ ತನಕ ನಾವು ಏನ್ ಮಾಡಿದೆ, ನಮ್ಮ ಜೀವನದಲ್ಲಿ ಆಗಿರೋಂಥ ಪಾಪ ಪರಿಹಾರಕ್ಕೋಸ್ಕರವನ್ನು ಮಾಡುವಂತ ಕಾರ್ಯ. ಎರಡನೇ ವಿಷಯ, ದೇವರ ಕಡೆಗೆ ನಮ್ಮ ಪಾಪ ಪರಿಹಾರ ಆಯ್ತು, ಇನ್ನು ಮುಂದೆ ಏನು ಅಂತ ಹೇಳುವಾಗ ಪಾಪ ಇಲ್ಲದಂತ ಜೀವನ ಅದು ಎಲ್ಲಿ ಸಿಕ್ಕುತ್ತೆ, ದೇವರಲ್ಲಿ, ದೇವರ ವಾಕ್ಯದಲ್ಲಿ. ಅದಕ್ಕೆ ನಾವು ದೇವರ ಕಡೆ ಹೆಚ್ಚಾಗಿ ತಿರುಗುವಂತ ಕಾರ್ಯಗಳು. ಮೂರನೇ ವಿಷಯದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ. ಈಗ ಮೊದಲನೇದಾಗಿ ಆದಿಕಾಂಡದಿಂದ ನಾವು ಬರುವ ಹಳೆ ಒಡಂಬಡಿಕೆಲ್ಲ ನೋಡುವಾಗ ತಂದೆಯಾದ ದೇವರ ಕಾರ್ಯಗಳು, ದೇವರು ಮಾಡಿದಂತ ಕಾರ್ಯಗಳು, ಪ್ರವಾದಿಗಳ ಮುಖಾಂತರ ಹೇಳಿದಂತ ಕಾರ್ಯಗಳು, ಅದರಲ್ಲಿನೂ ಕೊನೆಗೆ ಕರ್ತನಾದ ಯೇಸು ಕ್ರಿಸ್ತನ ಈ ಒಂದು ಬರೋಣ ಬಗ್ಗೆ, ಮೊದಲನೇ ಬರೋಣ ಬಗ್ಗೆ ಹೇಳುವಂತ ಕಾರ್ಯಗಳು ನಾವು ನೋಡಿ. ಅದಕ್ಕೆ ಮೂರನೇ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯಾರು, ಏನು, ಏನಕ್ಕೋಸ್ಕರ ಬಂದಿದೆ ಅಂತ ನಾವು ಕಲಿಯಲಿಕ್ಕೆ ಶುರುವಾಗ್ತೀವಿ. ನಾಲ್ಕನೇ ವಿಷಯ, ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಕಲಿತಾ ಆದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಜೀವನ, ಆ ಸುವಾರ್ತೆ, ಅದೇ ರೀತಿಯಲ್ಲಿ ಆ ಜೀವನದಲ್ಲಿ ಕೊನೆಗೆ ಆ ಮರಣವನ್ನು, ಆ ಮರಣದಿಂದ ಕೊನೆಗೆ 3ನೇ ದಿವಸ ಎದ್ದು ಬಂದು 40 ದಿವಸ ಕಾಲ ಶಿಷ್ಯರ ಜೊತೆ ಇದ್ದು ಹೋಗುವಾಗ, ನೀವು ಯಾರು ಎಲ್ಲೂ ಹೋಗಬೇಡಿ, ಇನ್ನೊಬ್ಬ ಸಹಾಯಕನನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ 50ನೇ ದಿವಸ ಈ ಸಹಾಯಕನನ್ನು ಕಳಿಸಿ, ಪಂತಕುಸ್ತ ಅಂತ ಹೇಳುವಾಗ ಈ 50ನೇ ದಿವಸ ಒಂದು ಕಾರ್ಯ. ಇಲ್ಲಿ ಇದೇ ವಿಷಯಗಳು ಹೇಳುವಾಗ ನಾವು ಅಲ್ಲಿ 4ನೇ ವಿಷಯ ಅಂದ್ರೆ ಪವಿತ್ರಾತ್ಮನ ದಾನ ಹೊಂದುವುದು. ಇಷ್ಟು ವಿಷಯಗಳು ನಾವು ಕಳೆದ ಭಾಗದಲ್ಲಿ ನಾವು ಅದಕ್ಕೆ ವಾಕ್ಯಾಧಾರವಾಗಿ. ಇನ್ನೊಂದು ಮುಖ್ಯವಾಗಿರೋದು ವಿಷಯ ಅಂತ ಹೇಳಿ, ಜನರಲ್ಲಿ ನಾವು ಒಂದು ಆಲೋಚನೆ ಮಾಡೋದು, ಪವಿತ್ರಾತ್ಮನು ನಮಗೆ ಯಾವಾಗ ಸಿಕ್ಕುತ್ತೆ ಅಂತ. ದೀಕ್ಷಾಸ್ನಾನ ಅಂತ ನಾನು ಆಗಲೇ ಹೇಳಿದ್ದೀನಿ, ಅದು ಯಾವಾಗ ಸಿಕ್ಕುತ್ತೆ ಅಂತ ಹೇಳುವಾಗ ಎಲ್ಲ ವಿಷಯದಲ್ಲಿನೂ ಇದು ಆ ಸಮಯದಲ್ಲಿನೂ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರೋದಂಥ ವಿಷಯ. ಒಂದು, ನಾವು ವಿಶುದ್ಧಿಯಲ್ಲಿ ಜೀವನ ಮಾಡಿದ್ದರಿಂದ ನಮಗೆ ಸಿಕ್ಕುವಂಥದ್ದ ಈ ಪವಿತ್ರಾತ್ಮನ ಕ್ವಶನ್ ಮಾರ್ಕ್. ವಿಶ್ವಾಸಿಗಳಿಗೆ ಹೇಳುವಂಥದ್ದು ಪವಿತ್ರಾತ್ಮನ್ ಈಗ ನನಗೆ ನಿಮಗೆಲ್ಲ ಯಾವಾಗ ಸಿಕ್ಕಿದೆ ಅಂತ ಹೇಳುವಾಗ ಒಬ್ಬರೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ವಿಶುದ್ಧಿಯ ಜೀವನ ಮಾಡುವುದರಿಂದ ಸಿಕ್ಕುವಂಥದ್ದು ಹೌದಾ ಅಲ್ಲ. ಎರಡನೇ ವಿಷಯ, ಪ್ರಾರ್ಥನೆ, ಒಳ್ಳೆ ಪ್ರಾರ್ಥನೆ ಮಾಡಿ ನಾವು ಜೀವಿಸುವಾಗ ನಮಗೆ ಸಿಕ್ಕುವಂಥದ್ದು ಈ ಪವಿತ್ರಾತ್ಮನು. ಮೂರನೇದು, ದೀನ ಮನೋಭಾವದಿಂದ ನಡೆಯುವ, ತಾಳ್ಮೆಯಿಂದ ದೀನ ಮನೋಭಾವ, ಒಳ್ಳೆ ಕ್ಯಾರೆಕ್ಟರ್ ಇರುವಂತ ವ್ಯಕ್ತಿಗಳಿಗೆ ಸಿಕ್ಕುವಂಥದ. ಇಲ್ಲ ಎಲ್ಲರಿಗೇನು ಒಳ್ಳೆಯದನ್ನು ಮಾಡುವಾಗ ಉಪಕಾರ ಮಾಡುವಂತ ವ್ಯಕ್ತಿಗೆ ಸಿಕ್ಕುವಂಥದ. ಇಲ್ಲ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಜೀವನ ಮಾಡುವಾಗ ಪವಿತ್ರಾತ್ಮ ನಮಗೆ ಸಿಕ್ಕುತ್ತಾ. ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮನಿಂದ ದೇವರಿಗೆ ಆರಾಧನೆ ಮಾಡುವುದರಿಂದ ಸಿಗುತ್ತಾ. ಇದು ಹೇಗೆ ಅಂತ ಅವತ್ತು ನಾವು ಇದೇ ಪ್ರಶ್ನೆ ಮಾಡುವಾಗ ಇದು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಎ ರನ್ನಿಂಗ್ ಕಾಂಪಿಟಿಷನ್, ಫಿನಿಶಿಂಗ್ ಪಾಯಿಂಟ್ ಯಾವ ರೀತಿಯಲ್ಲಿ ನಮಗೆ ರೀಚ್ ಆಗುತ್ತೋ ಅವಾಗ ಕೊಡುವಂತ ಒಂದು ಪ್ರೈಸ್, ಒಂದು ಗಿಫ್ಟ್, ಇಲ್ಲದೆ ಯಾವುದೋ ಒಂದು ಸನ್ಮಾನಿಸುವಂತ ಆ ರೀತಿಯಲ್ಲಿ ಸಿಕ್ಕುವಂತ ಒಂದು ವಿಷಯ ಅಲ್ಲ ಪವಿತ್ರಾತ್ಮನು. ಪವಿತ್ರಾತ್ಮನ ಯಾವಾಗ ಆತ್ಮೀಗ ನಮ್ಮ ಜೀವನದಲ್ಲಿ ಒಂದು ಜೀವನ ಸ್ಟಾರ್ಟಿಂಗ್ ಆತ್ಮೀಗವಾಗಿ ನಾವು ಜೀವಿಸಲಿಕ್ಕೆ ಶುರು ಮಾಡುವಾಗ, ರಕ್ಷಣಾ ಮಾರ್ಗದಲ್ಲಿ ಬಂದ್ಬಿಟ್ಟು ನಮಗೆ ದೀಕ್ಷಾ ಸ್ನಾನ ತಗೊಳ್ಬೇಕು ಅಂತ ಅನಿಸುವಾಗ
ನಮಗೆ ಯಾರಿಗಾದ್ರೂ ವಿಶುದ್ಧಿಯಲ್ಲಿ ಜೀವನ ಮಾಡಬೇಕು ಅಂತ ಅನಿಸೋದಕ್ಕಿಂತ ಮುಂಚೆನೆ, ಪ್ರಾರ್ಥನಾ ಜೀವಿತಕ್ಕಿಂತ ಮುಂಚೆನೆ, ದೀನ ಮನೋಭಾವದಿಂದ ಆ ಭಾವ ನಮ್ಮಲ್ಲಿ ಬರೋದಕ್ಕಿಂತ ಮುಂಚೆನೆ ಒಳ್ಳೆ ಕಾರ್ಯಗಳು ಮಾಡುವ ವಿಷಯದಲ್ಲಿ ಆಗಲಿ, ದೇವರಿಗೆ ಇದೆಲ್ಲವನ್ನು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಪವಿತ್ರಾತ್ಮನ ನಮಗೆ ಸಿಕ್ಕಾದ ಮೇಲೆ ನಮ್ಮ ಜೀವನದಲ್ಲಿ ಆಗುವಂತ ಕಾರ್ಯ ಅಲ್ಲ. ಯಾವ್ದಾದ್ರೂ ಇದೆ ಒಂದು ಕೆಲಸ ನಮ್ಮಲ್ಲಿ ಇದ್ರೆ ಅದು ನಮ್ಮಲ್ಲಿ ಪವಿತ್ರಾತ್ಮನ ಕೃಪಾವರ ಇದೆ ಅಂತ ನಮಗೆ ಸೂಚಿಸುವಂತ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಕೊಡುವೇನು ಅಂತ ಹೇಳುವಂತ ಒಂದು ಪ್ರಶ್ನೆ. ಇಲ್ಲಿ ಪ್ರಾಣ ಅಂತ ಹೇಳುವಾಗ ನಾವು ಎರಡು ರೀತಿಯಲ್ಲಿ ಅವತ್ತು ನೋಡಿದ್ವಿ. ಒಂದು ನಮ್ಮ ಶರೀರ ಮರಣ ವಿಷಯಗಳಲ್ಲಿ ನೋಡ್ತೀವಿ, ಅದೇ ರೀತಿಯಲ್ಲಿ, ಅದಾയത് ನಮ್ಮ ಶರೀರದಿಂದ ಪ್ರಾಣ ಹೋಗುವಾದ್ಮೇಲೆ ನಮ್ಮ ಶರೀರಕ್ಕೆ ಜೀವ ಇರಲ್ಲ ಒಂದು. ಎರಡನೇ, ನಾವು ಜೀವಿಸುವಾಗಲೇ ಆತ್ಮನನ್ನು ಕಳೆದುಕೊಂಡು ಜೀವಿಸುವಂತ ಮರಣ. ಇಲ್ಲಿ ಎರಡು ವಿಷಯದಲ್ಲಿ ನಾವು ನೋಡುವಂತ ಕಾರ್ಯ ಏನಂತ ಹೇಳಿದ್ರೆ, ಇಲ್ಲಿ ರಕ್ಷಣೆ ಮೊದಲು, ದೀಕ್ಷಾಸ್ನಾನ ಅದಾದ ಮೇಲೆ. ಅಂದ್ರೆ ನಿಜವಾದ ರಕ್ಷಣೆ ಯಾವಾಗ? ಹೊಸದಾಗಿ ಆತ್ಮನಲ್ಲಿ ಯಾರು ಹುಟ್ಟುತ್ತಾರೋ ಅವಾಗ ಹೊಸದಾಗಿರೋದು ಜೀವನವನ್ನು, ನೂತನ ಸೃಷ್ಟಿಯಾಗಿರೋ ಜೀವನವನ್ನು ಶುರುವಾಗುತ್ತೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಯಾವನ ಮೇಲೆ ಆತ್ಮಾವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನ ಸ್ನಾನವನ್ನು ಕೊಡುವವನು. ಪ್ರಿಯರೇ, ಹಂಗಾದ್ರೆ ನಮಗೆ ಈ ದೇಶಸ್ನಾನ ಸರಿ, ಆಕ್ಚುಲಿ ಆ ಒಂದು ವಿಷಯ ಇದ್ರೂ ಕೂಡ ಪವಿತ್ರ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಪ್ರಭಾವವನ್ನು ಶಿಷ್ಯರಿಗೆ ದೀಕ್ಷಾಸ್ನಾನ ತಗೊಂಡಿದ್ರೆ, ನನಗೆ ಅದ್ರ ಬಗ್ಗೆ ಅಷ್ಟೇ ಹೇಳಲಿ. 12 ಶಿಷ್ಯರಲ್ಲಿ ಎಷ್ಟು ಜನ ದೀಕ್ಷಾಸ್ನಾನ ಅದಕ್ಕಿಂತ ಮುಂಚೆ ತಗೊಂಡಿರ್ತಾರೆ? ಅದು ಯೇಸು ಕ್ರಿಸ್ತನ. ನಾವು ಎಲ್ಲೂ ದೇವರ ವಾಕ್ಯದಲ್ಲಿ ನನಗೆ ತಿಳಿದ ಪಟ್ಟಿಗೆ ಇಲ್ಲ. ಆದ್ರೆ ಅವರಿಗೆ ಪವಿತ್ರಾತ್ಮನ ಸ್ನಾನ ಆಯಿತು. ಎಲ್ಲಿ? ಕರ್ತನಾದ ಯೇಸು ಕ್ರಿಸ್ತನ ಹೋಗಾದ್ಮೇಲೆ 50ನೇ ದಿವಸ ಸ್ನಾನಿಗನಾದ ಯೋಹಾನನು ಹೇಳಿದ ಮಾತು, ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದ್ರೆ ದೇವರ ರಾಜ್ಯಕ್ಕೆ ನೋಡಿ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರ್ಲಾರನು. ಇಲ್ಲಿ ನಾವು ಎರಡು ವಿಷಯ ನೋಡ್ತೀವಿ. ಒಂದು, ಆತ್ಮನ, ನೋಡಿ ಏನಂತ ಹೇಳಿದ್ರದು, ನೀರಿನಿಂದಲೂ ಆತ್ಮನಿಂದಲೂ. ನೀರಿನ ವಿಷಯ ಅಂತ ಬರುವಾಗ ಪ್ರಾಪಂಚಿಕವಾಗಿರೋದು ವಿಷಯದಲ್ಲಿ ಸತ್ತು ನೂತನ ಸೃಷ್ಟಿ ಆಗುವಂತ ಕಾರ್ಯವಾದ್ರೆ, ಆತ್ಮನಲ್ಲಿ ಅಂದ್ರೆ ನಮ್ಮ ಮನಸ್ಸಲ್ಲಿರುವಂತ ಆಲೋಚನೆಗಳು, ಚಿಂತೆಗಳು, ಅಲ್ಲಿ ತನಕ ನಾವು ಓದಿರೋದು ವಿಷಯಗಳು, ಈ ಪ್ರಾಪಂಚಿಕ ವಿಷಯಗಳೆಲ್ಲ ತೆಗೆದಾಕಿ ಪವಿತ್ರಾತ್ಮನಿಂದ ನಮ್ಮ ಹೃದಯ ಆಲೋಚನೆಗಳನ್ನು ಶುದ್ಧಿಪಡಿಸುವಂತ ಸ್ನಾನ ಯಾವುದು? ಆತ್ಮನಿಂದಲೂ ಹುಟ್ಟದಿದ್ದರೆ. ನೋಡಿ, ಎಸೆಕೇಲ್ ಪ್ರವಾದನ ಗ್ರಂಥದಲ್ಲಿ 36ನೇ ಅಧ್ಯಾಯ 25ನೇ ವಾಕ್ಯದಿಂದ 27ನೇ ವಾಕ್ಯ ನಾವು ನೋಡುವಾಗ, ನಾನು ನಿಮ್ಮ ಮೇಲೆ ನಿರ್ಮಲವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ, ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಪಡಿಸುವೆನು. ನಾನು ನಿಮ್ಮ ಮೇಲೆ, ನೋಡಿ 26ನೇ ವಾಕ್ಯದಲ್ಲಿ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಪ್ರಿಯರ, ನೋಡಿ 27ನೇ ವಾಕ್ಯದಲ್ಲಿ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೇನು, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವೆ. ಪ್ರಿಯರ, ಇಲ್ಲಿ ನೋಡುವಾಗ ನಮಗೆ ಒಂದು ವಿಷಯ ಹೇಳ್ತಾ, ಆಗಲೇ ನಾವು ಹೇಳಿದ್ವಿ, ದೇವರ ಇಚ್ಛೆ ಪ್ರಕಾರ ಪೂರ್ಣ ಮನಸ್ಸಿಂದ ದೇವರ ಆತ್ಮನಿಗೆ ಪೂರ್ಣ ದೇವರ ಆರಾಧನೆ ಮಾಡುವಾಗ, ಇಲ್ಲಾಂದ್ರೆ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸುವ ಜೀವಿಸುವಾಗ, ಇದಕ್ಕೆಲ್ಲ ಒಂದು ಕನ್ಕ್ಲೂಷನ್ ಇಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, 3 ವಿಷಯದಲ್ಲಿ ನಾನು ನಿಮ್ಮ ಮೇಲೆ, ತಂದೆಯಾದ ದೇವರು ಹೇಳುವಂತ ವಿಷಯ, ಯಾರನ್ನ? ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ, ನಾನು ನಿಮಗೆ ಹೊಸ ಮನಸ್ಸನ್ನು. ಯಾರಾದ್ರೂ ಎಸೆಕಿಯೇಲ್ 36ನೇ ಅಧ್ಯಾಯ 25ರಿಂದ 27 ತನಕ ಒಂದ್ಸರಿ ಹೋದ್ರಿ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ನೀವು ನಿರ್ಮಲರಾಗುವಿರಿ, ನಿಮ್ಮ ಸಮಸ್ತ ಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು.
ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕಾಣುವಂತ ವಿಷಯ ಅಂದ್ರೆ, ದೇವರ ಆತ್ಮನು ನಮ್ಮ ಮೇಲೆ ಬಂದಾದ್ಮೇಲೆ, ಆ ದೇವರ ಆಲೋಚನೆಯನ್ನು ನಮ್ಮ ಮೇಲೆ ಬಂದಾದ್ಮೇಲೆ, ಇಲ್ಲಿ ಇದು ಹಳೆ ಒಡಂಬಡಿಕೆಯಲ್ಲಿ ಇರುವಂತ ವಿಷಯ. ಯಾಕೆಂದ್ರೆ ಅವಾಗ ಈ ಪವಿತ್ರಾತ್ಮ ಸ್ನಾನವಾಗಲಿ ದೀಕ್ಷಾ ಸ್ನಾನವಾಗ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ದೇವರು ಆಯ್ಕೆ ಮಾಡಿದಂತ ವ್ಯಕ್ತಿಗಳಿಗೆ ಮಾಡುವಂತ ಕಾರ್ಯಗಳು, ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿಂದ ಪರಲೋಕಕ್ಕೆ ಹೋಗಾದ್ಮೇಲೆ, ಈ 2ನೇ ಬರವಣಿಗೆಗಿಂತ ಮುಂಚೆಗೆ ನಮ್ಮನ್ನ ಸಿದ್ಧ ಮಾಡ್ಲಿಕ್ಕೋಸ್ಕರ ಪವಿತ್ರಾತ್ಮನ ನಮ್ಮ ಮೇಲೆ ಕಳಿಸಾದ್ಮೇಲೆ, ಆ ಪವಿತ್ರಾತ್ಮನ ನಮ್ಮ ಜೀವನದಲ್ಲಿ ಮಾಡುವಂತಹ ಕಾರ್ಯಗಳು ಇದು. ಪ್ರಿಯರು ನೋಡಿ, ಎಷ್ಟು ಸೂಕ್ಷ್ಮವಾಗಿ ಪವಿತ್ರಾತ್ಮನ ವಿಷಯದಲ್ಲಿ ದೇವರು ನಮ್ಮ ಆ ಒಂದು ಕಾರ್ಯವನ್ನು, ಅದರಲ್ಲಿ 1 ಪೇತ್ರನು 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, 1 ಪೇತ್ರನು 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಡಿಸುವುದಂದದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂದೇ ಪ್ರಾರ್ಥನೆ ಮಾಡುವಂಥದ್ದು ಶುದ್ಧ ಮನಸ್ಸಾಕ್ಷಿಯಾಗಿ. ಪ್ರಿಯರು ನೋಡಿ, ಅಲ್ಲಿ ನೋಡಿ ನಮಗೆ ಎಷ್ಟು ಆ ಒಂದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಮುಖಾಂತರವಾಗಿ ನಮಗೆ ಏನು ಸಿಕ್ಕಿದೆ? ಪವಿತ್ರಾತ್ಮನ ಸಿಕ್ಕಿದೆ. ಇಲ್ಲಿ 1 ಕೊರಿಂಥಿಯರ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, 1 ಕೊರಿಂಥಿಯರ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮನನ್ನೇ ಹೊಂದಿದೆವು. ಪವಿತ್ರಾತ್ಮನ ಏನಕ್ಕೆ ನಮಗೆ ಬೇಕು ಅಂತದೆಲ್ಲದನ್ನು ಒಂದು ಉತ್ತರ ಇಲ್ಲಿದೆ ನೋಡಿ. ನಮಗೆ ಏನಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ, ನಮಗೆ ದಯಪಾಲಿಸಿ ಕೃಪಾವರಗಳನ್ನು ತಿಳ್ಕೊಳ್ಳುವಂತ ದೇವರಿಂದ ನಮಗೆ ಸಿಕ್ಕುವಂತ ಕೃಪಾವರಗಳನ್ನು, ದೇವರ ದಾರಿಯಲ್ಲಿ, ದೇವರ ಚಿಂತೆಯಲ್ಲಿ, ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸುವಾಗ, ಭಯಭಕ್ತಿಯಿಂದ ಜೀವಿಸುವಾಗ, ದೀನ ಮನೋಭಾವದಿಂದ ಜೀವಿಸುವಾಗ, ಇದೆಲ್ಲ ಪವಿತ್ರಾತ್ಮ ಪ್ರೇರಿತವಾಗಿರೋದಂತ ಕಾರ್ಯಗಳು. ಪವಿತ್ರಾತ್ಮ ಪ್ರೇರಿತವಾಗಿ ನಾವು ಒಬ್ಬರಿಗೆ ಕನಿಕರಿಸುವಂತ ಸ್ವಭಾವ ನಾವು ತೋರಿಸಿದ್ರೆ, ಒಬ್ಬರಿಗೆ ಕಷ್ಟದಲ್ಲಿ ದುಃಖದಲ್ಲಿ ಅವ್ರ ಜೊತೆ ಅವರಿಗೆ ನಾವು ಸಮಾಧಾನ ಕೊಡುವಾಗ, ಸಂತೋಷದಲ್ಲಿ ಅವರಿಗೆ ಆಶ್ವಾಸ, ಸಮಾಧಾನ, ಸಂತೋಷ ಕೊಡುವಾಗ, ಈ ಆತ್ಮನಿಂದನೇ ಈ ಕಾರ್ಯ ನಮ್ಮಲ್ಲಿ ಆಗ್ತಾ ಇರೋದು. 13ನೇ ವಾಕ್ಯದಲ್ಲಿ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದ ದೇವರಾತ್ಮನೇ ನೋಡಿ, ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 1 ಕೊರಿಂಥಿಯರ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡಿ ಪ್ರಿಯರೇ, ಅಲ್ಲಿ ಏನ್ ನಾನು ಹೇಳಲಿಕ್ಕೆ ಬರ್ತಾ ಇರೋದು ಅಂತ ಹೇಳಿದ್ರೆ, ಪವಿತ್ರಾತ್ಮನ ಆ ಒಂದು ಪ್ರಭಾವವನ್ನು ನಮಗೆ ಇಲ್ಲಾದ್ರೆ ಈ ಕಾರ್ಯ ನಾವು ದೇಶ ಸ್ಥಾನ ತಗೊಬೇಕಾಗಿಲ್ಲ, ಇಲ್ಲಾದ್ರೆ ರಕ್ಷಣೆ ಹೊಂದಬೇಕಾಗಿಲ್ಲ, ಇಲ್ಲಾದ್ರೆ ನಾವೇನ್ ಮಾಡೋದಿಲ್ಲ. ನಾವು ಎಲ್ಲಾದ್ರೂ ಚಿಕ್ಕ ವಯಸ್ಸಲ್ಲಿ ನನಗೇನು ಈ ತರ ಒಂದು ಚಿಂತೆ ಇತ್ತು, ಆಯ್ತಾ, ನನಗೆ ಸುಮ್ಮನೆ ಬೇರೆ ಯಾರೋ ಎಕ್ಸಾಂಪಲ್ ನನಗೇನೋ ಹೇಳ್ತೀನಿ. ನಮ್ಮ ಮನಸ್ಸು ಒಳ್ಳೇದಾಗಿದ್ರೆ, ನಾವು ಮಾಡ್ತಾ ಇರೋದು ಒಳ್ಳೇದಾಗಿದ್ರೆ, ನಾವು ಬೇರೆಯವರಿಗೆ ಉಪಕಾರ ಮಾಡಿದ್ರೆ, ಇದೆಲ್ಲ ದೇವರಿಗೆ ಮಾಡ್ತಾರ ಅಂತ ಲೆಕ್ಕ ಬರುತ್ತೆ. ನಾವೇನು ಚರ್ಚಿಗೆ ಹೋಗ್ಬೇಕು, ಆರಾಧನೆ ಮಾಡ್ಬೇಕು, ಬಾಕಿ ಇರೋದೆಲ್ಲ ಮಾಡ್ಬೇಕು, ಇಂಥದ್ದೇನು ಬೇಕಾಗಿಲ್ಲ. ನಾವು ಚೆನ್ನಾಗಿದ್ರೆ ಸಾಕು. ಎಷ್ಟೋ ಜನ ನನಗೇನು ಇದೇ ವಿಷಯ ಹೇಳ್ತಾ ಇದ್ರೆ. ಪ್ರಿಯರೇ, ಇಲ್ಲಿ ಕ್ರೈಸ್ತ ವಿಶ್ವಾಸದಲ್ಲಿ ನಮಗೆ ಮುಖ್ಯವಾಗಿರೋದಂತ ವಿಷಯಗಳು, ಕರ್ತನಾದ ಯೇಸು ಕ್ರಿಸ್ತನ ಬೇಡದಿತ್ತು, ದೀಕ್ಷಾಸ್ನಾನ ಬೇಡದಿತ್ತಲ್ಲ. ಯಾಕಂದ್ರೆ ಏನು ಕಳಂಕ ಬರಲಿಲ್ಲ. ನಮ್ಮ ಪಾಪಗಳನ್ನು ತೊಳಿಲಿಕ್ಕೋಸ್ಕರವನ್ನೇ ನಾವು ದೀಕ್ಷಾಸ್ನಾನ ತಗೊಳ್ಳುವಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನು ಪಾಪ ಇರಲಿಲ್ಲ. ಆದ್ರೂ ಮಾಡಿದಂತ ಹೇಳಿದ್ರೆ, ಅದರಲ್ಲಿ ಒಂದು ದೇವರ ವಾಕ್ಯದ ಅಡಿಯಲ್ಲಿ, ದೇವರ ಆಧಾರದಲ್ಲಿ ನಾವು ಜೀವಿಸಲಿಕ್ಕೋಸ್ಕರವನ್ನು ಪವಿತ್ರಾತ್ಮ ಕೃಪಾವರವನ್ನು ನಮಗೆ ಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಆ ಪವಿತ್ರಾತ್ಮನ ಕರುಣೆಯಿಂದ, ಆ ಪವಿತ್ರಾತ್ಮನ ಸಹಾಯದಿಂದ ನಾವು ಜೀವಿಸಬೇಕು ಅಂತ ಹೇಳಿದ್ರೆ, ಆ ದೇವರ ಆ ವಾಕ್ಯದ ಅಡಿಯಲ್ಲಿ, ದೇವರ ವಾಕ್ಯದ ಚಿಂತೆಯಲ್ಲಿ, ಆ ದೇವರನ್ನೇ ನಮ್ಮನ್ನ ಕೈ ಹಿಡಿಸಿ ನಡೆಸುವಂತ ಒಂದು ಸಿಚುವೇಶನ್ ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಜೀವನದಲ್ಲಿ ಆಗಬೇಕು. ಇಲ್ಲಿ ಇದರಲ್ಲಿ ನಮಗೆ ಮನುಷ್ಯರಿಗೆ ಆಗ್ತಾ ಇರೋ ಒಂದು ವಿಷಯ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾನು ಚರ್ಚಲ್ಲಿ ಪ್ರಶ್ನೆ ಮಾಡುವಾಗ ಒಂದು ವಿಷಯ, ನೂತನ ಸೃಷ್ಟಿ ಆಗಿ ಹೇಳಿದ್ರೆ ಆತ್ಮೀಕ ಮನುಷ್ಯನಾಗಿ, ಮನುಷ್ಯರು 3 ತರ ಇದೆ. ಒಂದು ಜಡಿಗ ಮನುಷ್ಯನು, ಇನ್ನೊಂದು ಪ್ರಾಪಂಚಿಕ ಮನುಷ್ಯನು, ಇನ್ನೊಂದು ಆತ್ಮೀಕ ಮನುಷ್ಯನು.
ಈ ವಿಷಯ ಇವತ್ತು ಮಾತಾಡುವಾಗ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಾಪಂಚಿಕವಾಗಿರೋ ಮನುಷ್ಯ, ಜಡಿಗೆ ಮನುಷ್ಯನೆಲ್ಲ ನಿಮಗೆ ಗೊತ್ತಿರೋ ಒಂದು ವಿಷಯ, ಆತ್ಮೀಯವಾಗಿ ಮನುಷ್ಯನ ಹೇಗಿರಬೇಕು ಅಂತ ಹೇಳಿದ್ರೆ, ಅದೊಂದು ನೂತನ ಸೃಷ್ಟಿಯಾಗಿ ಪವಿತ್ರಾತ್ಮನನ್ನು ಅನುಸರಿಸಿ ಜೀವಿಸುವಂತ ವ್ಯಕ್ತಿ ಅಂತಿರುತ್ತೆ. ಈ ಪವಿತ್ರಾತ್ಮನ ಅನುಸರಿಸಲಿಕ್ಕೆ ಪವಿತ್ರಾತ್ಮನ ಶಬ್ದ ನಮಗೆ ಕೇಳಿಸ್ಕೊಬೇಕು. ಈ ಪವಿತ್ರಾತ್ಮ ಶಬ್ದ ನಮಗೆ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ದೇವರ ಹತ್ರ ಬೇಡ್ಕೊಳ್ಳುವಾಗ, ನಾವು ಬಾಕಿ ಇರೋದು ಕಾರ್ಯಗಳೆಲ್ಲ ಮಾಡುವಾಗ ನಾವು ಹೆಂಗೆ ಅಂತ ಹೇಳಿದ್ರೆ ಒಂಥರ ರೇಡಿಯೋ ತರ. ರೇಡಿಯೋ ಒಂದ್ಸರಿ ಆನ್ ಮಾಡಿದ್ರೆ ಅಲ್ಲಿಂದಿರೋದು ಮಾತ್ರ ನಮಗೆ ಕೇಳಿಸುತ್ತೆ, ನಾವು ಇಲ್ಲಿದ್ದಿರೋದು ಯಾವುದನ್ನು ರೇಡಿಯೋ ಕೇಳಿಸ್ಕೊಳ್ಳಲ್ಲ. ನಮ್ಮ ಎಷ್ಟೋ ಸೇರಿ ನಮ್ಮ ಪ್ರಾರ್ಥನೆಗಳು, ನಮ್ಮ ಆಲೋಚನೆಗಳೆಲ್ಲವನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ತರ ಆಗುತ್ತೆ. ದೇವರಿಗೆ ಒಂದಷ್ಟು ಕಂಪ್ಲೇಂಟ್ ಹೇಳ್ತೀವಿ, ಅಷ್ಟೊಂದು ಪ್ರಾರ್ಥನೆ ಮಾಡ್ತೀವಿ, ಎಲ್ಲರಿಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಅದಾದ್ಮೇಲೆ ಸ್ತುತಿ ಸ್ತೋತ್ರ ಆಮೇಲೆ ಅಂತ ಹೇಳಿ ಮುಗೀತು ಕೆಲಸ. ಇನ್ನು ನೆಕ್ಸ್ಟ್ ಕೆಲಸ ಏನಿದೆ, ಊಟ ಮಾಡೋದ, ತಿಂಡಿ ಮಾಡೋದು, ಈ ಬಾಕಿ ಇರೋದು ಕೆಲಸಕ್ಕೆ ಓಡೋ ಒಂದು ವ್ಯಕ್ತಿಗಳು. ಪ್ರಿಯರೇ, ಪವಿತ್ರಾತ್ಮನ ನಮ್ಮ ಹತ್ರ ಮಾತಾಡಬೇಕು. ದೇವರ ಆತ್ಮನ ಅನುಸರಿಸಬೇಕು ಅಂತ ಹೇಳುವ ದೇವರಾತ್ಮನ ಕೇಳಿಸ್ತಾ ಇರೋದು ವಿಷಯ ನಮಗೆ ಅರ್ಥ ಆಗ್ಬೇಕಲ್ಲ, ಕೇಳಿಸ್ತಾ ಇರೋದು ಕೇಳಿಸ್ಕೊಬೇಕಲ್ಲ. ಆ ಕೇಳಿಸ್ಕೊಳ್ಳಲಿಕ್ಕೆ ನೀವು ಪ್ರಾರ್ಥನೆ ಮಾಡಿ, ಮುಂದಿನ ದಿವಸಗಳಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಒಂದೆರಡು ನಿಮಿಷ ದೇವರಿಗೆ ಬಿಡಿ. ಆ ದೇವರು ಏನ್ ಅದಕ್ಕೆ ಉತ್ತರ ಹೇಳ್ತಾರೆ, ದೇವ್ರ ವಾಕ್ಯದಲ್ಲಿ ಇದೆ. ನಿಮಗೆ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ನಿಮಗೆ ಏನ್ ಬೇಕಾಗಿದೆ ಅದು ನಾನೇ ನಿಮಗೆ ಹೇಳಿಕೊಡ್ತೀನಿ. ಯಾವ್ದು ಬಗ್ಗೆ ಏನ್ ಪ್ರಸಂಗ ಮಾಡಬೇಕು, ಏನ್ ಪ್ರಾರ್ಥನೆ ಮಾಡಬೇಕು, ಇಲ್ಲಾಂದ್ರೆ ಏನು ನೀವು ಮುಂದೆ ಮಾಡಬೇಕು. ದೇವ್ರೇ, ನನ್ನ ಮುಂದೆ ಇದೇ ದಾರಿ, ನಾನು ಏನ್ ಮಾಡ್ಲಿ, ನಾನು ಹೆಂಗ್ ಮಾಡ್ಬೇಕು, ಈ ಹೆಂಗಾದ್ರೂ ದಾಟಿ ನನ್ ಮುಂದೆ ಹೋಗ್ಬೇಕಲ್ಲ, ಸಹಾಯ ಮಾಡ್ಬೇಕು ಅಂತ ಹೇಳಿ ಕಿವಿ ಕೊಡ್ಬೇಕು. ಇಷ್ಟೆಲ್ಲ ಹೇಳಿ ತುಂಬಾ ಬಾಯಲ್ಲಿ ಬಂದಾಗ ಮಾತಾಡಿಬಿಟ್ಟು ನಾವು ಸುಮ್ಮನೆ ಎದ್ದು ಹೋಗೋದಲ್ಲ, ಕಿವಿ ಕೊಟ್ಟು ದೇವರಲ್ಲಿ ನಾವು ಕಾಯ್ಬೇಕು. ಇಲ್ಲಿ ನೋಡಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, 15ರಲ್ಲಿ ಮತ್ತೆ ಕೆಲವರು ವಾಕ್ಯವನ್ನು ಹೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ಇಲ್ಲಿ ಒಂದು ಪ್ಯಾರಬಲ್ನ ಎಕ್ಸಾಂಪಲ್ ಆಗಿ ಹೇಳಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಒಟ್ಟು 7 ವಿಷಯ ಅಲ್ಲಿ ಆಗ್ತಾ ಇದೆ. ಒಬ್ಬ ಆತ್ಮೀಯ ಮನುಷ್ಯನಲ್ಲಿ ಪವಿತ್ರಾತ್ಮನ ಕೃಪಾವರ, ಆ ಹೃದಯದಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡುವಂತ ವ್ಯಕ್ತಿಯಲ್ಲಿ, ಪವಿತ್ರಾತ್ಮನಿಗೆ ಕಿವಿ ಕೊಡುವಂತ ವ್ಯಕ್ತಿಯಲ್ಲಿ ಆಗುವಂತ 7 ವಿಷಯ ಇಲ್ಲಿ ಇದೆ. ಒಂದು, ವಾಕ್ಯವನ್ನೇ ಕೇಳಿಸ್ಕೊಳ್ಬೇಕು. ಪ್ರತಿಯೊಂದ್ಸರಿನು ಪ್ರಾರ್ಥನಾ ಜೀವನದಲ್ಲಿ ಹೆಚ್ಚಾಗಿ ಅವನಿರಬೇಕು. ಎರಡನೇದು, ಸುಗುಣವುಳ್ಳ ವ್ಯಕ್ತಿಯಾಗಿ, ಒಳ್ಳೆ ಗುಣವುಳ್ಳ ವ್ಯಕ್ತಿಗಳಾಗಿ ಪವಿತ್ರಾತ್ಮನ ಅವ್ರ ಜೊತೆಯಲ್ಲಿದ್ರೆ ಒಳ್ಳೆ ಇಡೀ ಪ್ರಪಂಚದಲ್ಲಿ ಇರೋದು ಎಲ್ಲಾ ಪಾಪಗಳನ್ನು ಮಾಡಿ ಅದರಲ್ಲಿ ಬಿದ್ದುಬಿಟ್ಟು ಈ ಕಡೆ ತಲೆ ತಿರುಗಿಸ್ಲಿಕ್ಕೆ ನಮಗೆ ದಾರಿ ಇಲ್ಲ. ಕೇಳಿಸ್ಕೊಳ್ಳಿ, ನಾನು ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ನಾವೆಲ್ಲೋ ದೊಡ್ಡ ಜಾತ್ರೆ ನಡೀತಾ ಇದ್ವಿ, ಎಲ್ಲೋ ಏನೋ ನಡೀತಾ ಇದ್ವು, ತುಂಬಾ ಸೌಂಡ್, ಅವಳ ಮೈಕಿನ ಸೌಂಡ್, ಈ ಮೈಕಿನ ಸೌಂಡ್ ಅಲ್ಲಿ. ಈಗ ನಮ್ಮ ಜೊತೆ ಬಂದಿರೋದು ಯಾರಾದ್ರೂ ನಮ್ ಹಿಂದೆಯಿಂದ ಏನಾದ್ರೂ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ. ಅವ್ರು ಎಷ್ಟು ಕಿರ್ಚಾಡಿ ಹೇಳಿದ್ರು, ಅವ್ರು ಏನ್ ಹೇಳ್ತಾರ ನಮ್ಗೆ ಅರ್ಥ ಆಗಲ್ಲ. ಯಾಕೆ ಅಂತ ಹೇಳಿ, ಈ ಸೌಂಡ್ ಇಂದ. ಇದೇ ತರ ಪ್ರಿಯರೇ, ಜೀವನದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಚಿಂತೆಗಳು, ನಮ್ಮ ಮಕ್ಕಳ ಬಗ್ಗೆ ಇರೋದು, ನಮ್ಮ ತಂದೆ ತಾಯಿಗಳ ಬಗ್ಗೆ ಇರೋದು, ಇಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದಿರು, ನಮ್ಮ ಮನೆ ಬಗ್ಗೆ, ನಮ್ಮ ಆಸ್ತಿ ಬಗ್ಗೆ, ನಮ್ಮ ಕೆಲಸ ಬಗ್ಗೆ 100 ಆಲೋಚನೆಗಳು ಇದೇ ತರ ನಮ್ಮ ತಲೆಯಲ್ಲಿ ಓಡ್ತಾ ಇರೋದು ಮಧ್ಯದಲ್ಲಿ ಪವಿತ್ರಾತ್ಮನ ಹಿಂದೆಯಿಂದ ಹೇಳಲಿಕ್ಕೆ ಅದಕ್ಕೆ ಸಮಯ ಕೊಟ್ರೆ ಮಾತ್ರ. ಈಗ ನೋಡಿ, ನಾನು ಹೇಳಿದ್ರೆ ಅಷ್ಟು ಸೌಂಡ್ ಅಲ್ಲಿರುವಾಗ ಈ ವ್ಯಕ್ತಿ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅರ್ಥ ಆಗಿದ್ರೆ ಏನ್ ಮಾಡ್ಬೇಕು, ಆ ಶಬ್ದದಿಂದ ಆಚೆ ಬಂದ್ಬಿಟ್ಟು ಏನ್ ಹೇಳಿದಿರಾ ಅಂತ ಹೇಳಲಿಕ್ಕೆ ಈ ಮನೋಭಾವ, ದೇವರೇ ನನ್ನ ಜೀವನದಲ್ಲಿ ನೀನೇನ್ ಮಾಡ್ತೀರಾ, ಏನ್ ಮಾತಾಡ್ತೀರಾ, ಏನು ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ, ನಾನು ಏನ್ ಮಾಡ್ಬೇಕು ಅಂತ ನೀನು ಇಚ್ಛೆ ಪಡ್ತಾರೆ ಅಂತ ಹೇಳ್ರಿ. ಆ ಕೇಳಿಸ್ಕೊಳ್ಳಲಿಕ್ಕೆ ಇರೋದೊಂದ ಸಮಾಧಾನ, ಸಂತೋಷ, ದೇವರ ಮೇಲೆ ಇರೋದನ್ನ ನಂಬಿಕೆ, ಅದು ನಮ್ಮಲ್ಲಿ ಇರ್ಬೇಕು. ಇಲ್ಲಿ ನೋಡಿ, ಅದೇ ಹೇಳ್ತಾ ಇರೋದು, ವಾಕ್ಯವನ್ನು ಕೇಳಿಸ್ಕೊಬೇಕು. ಪವಿತ್ರಾತ್ಮ ಕೃಪಾವರದಲ್ಲಿ ನಾನು ನೋಟ್ ಮಾಡಿದ್ರೆ ತುಂಬಾ ಒಳ್ಳೆ. ಲೂಕನ ಬರೆದ 8ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಇದೆ. ಇದೆಲ್ಲವನ್ನು ವಾಕ್ಯವನ್ನು ಕ್ರಿಸ್ತಿಯ ಜೀವನದಲ್ಲಿ ಮುಖ್ಯವಾಗಿರೋದ್ರಿಂದ, ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಇರುವಂತ ಮುಖ್ಯವಾಗಿರೋದ್ರಲ್ಲಿ ಪ್ರಾರ್ಥನಾ ಜೀವನದಲ್ಲಿ ವಾಕ್ಯವನ್ನು ಕೇಳಿಸ್ಕೊಬೇಕು. ಸುಗುಣವುಳ್ಳವರಾಗಿ, ಒಳ್ಳೆ ಗುಣವಂತರಾಗಿ ನಾವು ಇರಬೇಕು. ಒಳ್ಳೆಯ ಹೃದಯ ಆಲೋಚನೆಗಳು. ನಾನು ಹೇಳಿದಿಲ್ಲ, ನಮ್ಮ ಕ್ರೈಸ್ತರಲ್ಲಿ ಬೇರೆ ಎಲ್ಲೂ ಕೈಕಾಲಲ್ಲಿ ತಪ್ಪು ಮಾಡೋದಲ್ಲ, ಅದು ಇದು ಕೊಲೆ ಮಾಡೋದು, ಇದೆಲ್ಲ ಎಂಥದೂ ಇಲ್ಲ. ತಪ್ಪಾಗ್ತಾ ಇರೋದು ಹೃದಯದ ಆಲೋಚನೆಗಳಲ್ಲಿ. ದೊಡ್ಡ ತಪ್ಪಾಗಿ ಅದು ಹೆಂಗೆ ಕನ್ವರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಅಲ್ಲಿನೇ ಪವಿತ್ರಾತ್ಮನ ಗರ್ಭಗುಡಿ ಆಗಿರೋದು. ಆದರಿಂದ ಚಿಂತೆಗಳಲ್ಲಿ, ಅದೇ ಹೇಳ್ತಾ ಇರೋದು ಇಲ್ಲಿ, ಒಳ್ಳೆ ಹೃದಯ ಉಳ್ಳ ವ್ಯಕ್ತಿಗಳಾಗಿ, ಮಾತಲ್ಲಿ, ಚಿಂತೆಯಲ್ಲಿ, ಆಲೋಚನೆಗಳಲ್ಲಿ. 4ನೇದು ಯಾವುದನ್ನೇ ಇದು ನೋಡಿ, ಇಟ್ಟುಕೊಂಡು ಒಳ್ಳೆ ಹೃದಯವನ್ನು ಅದು ಕಾಪಾಡುವ ಒಂದು ವ್ಯಕ್ತಿಗಳು. ಇವತ್ತು ಒಳ್ಳೆ ಹೃದಯ ಇದೆ, ನಾಳೆ ನನಗೆ ಒಳ್ಳೆ ಹೃದಯ ಇರುತ್ತೋ ಇಲ್ವೋ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವು ವ್ಯಕ್ತಿಗಳಿಲ್ಲ, ಇವತ್ತು ಹೆಂಗೋ ನನ್ನ ಒಳ್ಳೆ ಮೂಡಲ್ಲಿ ಇರೋದಕ್ಕೆ ನೀವು ಬಚಾವು, ಏನಾದ್ರೂ ಕೆಟ್ಟ ಮೂಡಿದ್ರೆ
ಮಾತುಗಳು ಬರುತ್ತೆ. ಇದರಲ್ಲಿ ಹೇಳಿದ್ರೆ ಕಾನ್ಸ್ಟಂಟ್ ಆಗಿರುವಂತ ಒಳ್ಳೆ ಹೃದಯವನ್ನು ಇಡುವಂಥದ್ದು. 5ನೇ ವಿಷಯ ತಾಳ್ಮೆ ಇರುವಂತ ವ್ಯಕ್ತಿ. 6ನೇ ವಿಷಯ ಫಲವನ್ನು ಕೊಡುವಂತ. ಈಗ ನಾವು ಒಂದು ಗಿಡ ಹಾಕಿದ್ರೆ ಆ ಗಿಡದಲ್ಲಿ ಒಂದೆಲೆ, ಎರಡೆಲೆ, ಮೂರೆಲೆ ಹಿಂಗೆ ಬರುತ್ತೆ. ಅದೇ ತರ ಆತ್ಮೀಗ ಮನುಷ್ಯನು ಪವಿತ್ರಾತ್ಮನ ಹೃದಯದಲ್ಲಿ ಜೀವಿತದಲ್ಲಿ ಕಾರ್ಯ ಮಾಡುವಂತ ವ್ಯಕ್ತಿ ಬೆಳೀತಾ ಇರುತ್ತೆ, ಫಲವನ್ನು ಕೊಡುವಂತ ವ್ಯಕ್ತಿಗಳು. ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ನೆಲವಾಗಿ, ಆ ಒಳ್ಳೆ ನೆಲದಲ್ಲಿ ಆ ಒಂದು ಪ್ಲಾಟ್ಫಾರ್ಮ್ ಆಗಿ, ಅದೊಂದು ವೇಳೆ ನಮ್ಮ ಮನೆ ಇರ್ಬೋದು, ಕುಟುಂಬ ಇರ್ಬೋದು, ನಮ್ಮ ಸಭೆ ಇರ್ಬೋದು, ಸಮಾಜ ಒಂದು ಒಳ್ಳೆ ನೆಲೆ, ಒಂದು ಒಳ್ಳೆ ವಾತಾವರಣ ಅದು ಸೃಷ್ಟಿಸಲಿಕ್ಕೇನು ನಮ್ಮ ಕೈಯಲ್ಲಿ ಆಗಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಯೇ ಫಲ ಕೊಡ್ಲಿಕ್ಕೆ ಸಾಧ್ಯವಾಗದು. ಹೊಸದಾಗಿ ಆತ್ಮನಲ್ಲಿ ಹುಟ್ಟುವವರ ಗುಣಗಳಿದು. ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವಾಗ ಈ 7 ಗುಣಗಳು, ಲೋಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಿದಂತ ಈ 7 ಗುಣಭಾವಗಳನ್ನು ಅವರಲ್ಲಿ ಇರುತ್ತದೆ. ನಮ್ಮಲ್ಲಿ ಪರಿಶೋಧಿಸಬೇಕು. ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಹೇಳಿಲ್ಲ ಆದ್ರೂ ಇದರಲ್ಲಿ ಕೆಲವೊಂದೆಲ್ಲ ಇರುತ್ತೆ. ಪ್ರಿಯರೇ, ಯಾವುದು ಕಮ್ಮಿ ಆಗಿದೆ, ಯಾವುದು ಕೊರತೆ ಆಗಿದೆ, ಯಾವುದು ಹೇಗೆ ಸರಿಪಡಿಸ್ಬೇಕಂತ ಯಾರು ಎಲ್ಲಿ ಹುಡುಕೋಬೇಕಾಗಿಲ್ಲ. ಪವಿತ್ರಾತ್ಮನ ಬೇಡ್ಕೊಳ್ಳಿ, ಪವಿತ್ರಾತ್ಮನ ಕಿವಿ, ದೇವರ ಆತ್ಮನಿಗೆ ಕಿವಿ ಕೊಡಿ. ಮುಖ್ಯವಾಗಿ ಆ ಮೊದಲನೇ 3 ವಿಷಯ ಇದೆಯಲ್ಲ, ಒಂದು ವಾಕ್ಯವನ್ನು ಹೇಳುವಂಥ ವಿಷಯ, ಪ್ರಾರ್ಥನೆ ಮಾಡುವಂಥ ವಿಷಯ, 2ನೇ ವಿಷಯ ಸುಗುಣ, ಒಳ್ಳೆ ಗುಣಭಾವ ಉಳ್ಳವರಾಗಿ ನಾವು ಇರಬೇಕು. ಕೆಟ್ಟದನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ಕೊಂಡಿದ್ದು ಏನು ಬೇಡ್ಕೊಂಡು ಏನು ಪ್ರಯೋಜನ ಇರಲ್ಲ. ಅದೇ ರೀತಿಯಲ್ಲಿ ಒಳ್ಳೆಯ ಹೃದಯವನ್ನು ನೋಡಿ. ಈ ವಿಷಯವನ್ನು ಈ ಲೋಕನ ಬರೆದ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿನೂ ಆತ್ಮನಲ್ಲಿ ನಾವು ಜೀವಿಸುವುದರ, ಆತ್ಮೀಗ ಮನುಷ್ಯನಾಗಿ ಪವಿತ್ರಾತ್ಮನ ಕೃಪಾವರದಲ್ಲಿ ನಾವು ಜೀವಿಸುವುದಾದ್ರೆ ನಮಗೆ ಇದೇ ರೀತಿಯಲ್ಲಿ ಈ ಮನೋಭಾವ ಗುಣಗಳನ್ನು ನಮ್ಮಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ಇದ್ರೆ ಅಂತ ನಾವು ಓದಿದ್ವಿ ಇದಕ್ಕೆ ಮುಂಚೆ. ಕ್ರಿಸ್ತನಲ್ಲಿ ಇದ್ರೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಈ ವಿಷಯದಲ್ಲಿ ದೇವರ ಆಲೋಚನೆಯಲ್ಲಿ ನಮ್ದು ಈ 7 ವಿಷಯಗಳು ಹೇಳಿದೆಯಲ್ಲ, ಅದು ನೋಡಿ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದಲು ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದಲೂ ಕೇಳಿಕೊಳ್ಳುತ್ತೇನೆ. ಇದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರೇಯರ್. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಮಗನಾಗಿರುವ ದೇವರು, ತಂದೆಯಾದ ದೇವರೇ ಬೇಡ್ಕೊಳ್ತಾ ಇದ್ದನು ಯಾರ ಬಗ್ಗೆ? ನಮ್ಮ ಬಗ್ಗೆ. ಹಾಗಿರುವಾಗ ಪ್ರಿಯರೇ, ನಮ್ಮ ಪ್ರಾರ್ಥನೆ ಏನು? ದೇವರೇ, ಇದೇ ರೀತಿಯಲ್ಲಿ ನಮ್ಮ ಸಹೋದರರ ಜೊತೆ, ನಮ್ಮ ಸಭೆಯಲ್ಲಿರೋರ ಜೊತೆ, ನಮ್ಮ ಕುಟುಂಬದಲ್ಲಿರೋರ ಜೊತೆನೆ ಇದೇ ಒಂದು ಅನ್ಯೋನ್ಯತೆ, ಇದು ಪವಿತ್ರಾತ್ಮನಿಂದ ಪ್ರತ್ಯೇಕವಾಗಿ ನಮಗೆ ಸಿಕ್ಕುವಂತ ಒಂದು ಕಾರ್ಯವು. ಇದೇ ರೀತಿಯಲ್ಲಿ ಆಗಲೇ ಹೇಳಿದೆ, ಒಳ್ಳೆ ಹೃದಯವನ್ನು ಇರುವ ನೀತಿವಂತರಾಗಿ ಜೀವಿಸಬೇಕಾಗಿರೋ ಗುಣಭಾವಗಳ ಬಗ್ಗೆ ಹೇಳಿದ್ವಿ. 1 ಯೋಹಾನ 2ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, 1 ಯೋಹಾನ 2ನೇ ಅಧ್ಯಾಯ 29ನೇ ವಾಕ್ಯ, ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ರಿ. ನಾವು ಯಾರ ಮೇಲೆ ನಂಬಿಕೆ ಇಟ್ಟಿರೋದು? ನೀತಿವಂತನಾಗಿರುವಂತ ತಂದೆಯಾದ ದೇವರ ಮೇಲೇನು, ಕರ್ತನಾದ ಯೇಸು ಕ್ರಿಸ್ತನ ಮೇಲೇನು. ನಮಗೆ ಎಲ್ಲಾ ನೀತಿವಂತಿಕೆಯನ್ನು ನಡೆಸಲಿಕ್ಕೋಸ್ಕರ ನಮ್ಮನ್ನೇ ನಮ್ಮ ಜೊತೆ ಸದಾಕಾಲವನ್ನು ನಮ್ಮ ಜೊತೆ ಇರುವಂತ ದೇವರ ಆತ್ಮನ ಜೊತೆ. ಪ್ರೇರ, ಇಲ್ಲಿ ವಿಶೇಷವಾಗಿ ನೋಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಜ್ಞಾನದಿಂದ, ದೇವರ ವಾಕ್ಯದಿಂದ, ಮೊದಲನೇ ವಿಷಯ ಏನ್ ಹೇಳಿ, ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಬೇಕು, ವಾಕ್ಯವನ್ನು ಕೇಳಿಸ್ಕೋಬೇಕು ಅಂತ ಹೇಳಿ. ಅದರಲ್ಲಿ ನೋಡಿ, ದೇವರ ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 17 ಮತ್ತೆ 18ನೇ ವಾಕ್ಯದಲ್ಲಿ ವಿಶ್ವಾಸ ಜೀವನದಲ್ಲಿ, ಪವಿತ್ರಾತ್ಮನ ಇರುವಂತ ಜೀವನದಲ್ಲಿ ಯಾವ ರೀತಿಯಲ್ಲಿ, ಆದರೆ 17ನೇ ವಾಕ್ಯ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದು, ಆಮೇಲೆ ಸಮಾಧಾನಕರವಾದದು, ವಿನಯ ಉಳ್ಳದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂದಾದ ಒಳ್ಳೆ ಫಲಗಳಿಂದ ತುಂಬುವುದು ಆಗಿದೆ. ಇಲ್ಲಿ ಇನ್ನು ಒಂದು 7 ವಿಷಯ ಇದೆ. ಈ ವಿಷಯನ ಬಹಳ ಮುಖ್ಯವಾಗಿ ಪವಿತ್ರಾತ್ಮನ ನಮ್ಮಲ್ಲಿ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಈ ವಿಷಯಗಳು ನಮ್ಮಲ್ಲಿ ಇರಬೇಕು. ನೋಡಿ, ಇಲ್ಲಿ ಒಂದು ಪರಿಶುದ್ಧರಾಗಿ ಜೀವನ ಮಾಡಬೇಕಾಗಿದೆ. 2ನೇದಾಗಿ ಸಮಾಧಾನವಾಗಿ. ಇವತ್ತು ನಾವು ಯಾರೋ ವ್ಯಕ್ತಿ ಜೊತೆ ಒಳ್ಳೆ ರೀತಿಯಲ್ಲಿ ಸಮಾಧಾನ ಸಂತೋಷ ಇದೆ, ನಾಳೆ ಇನ್ಯಾರೋ ವ್ಯಕ್ತಿ ಜೊತೆ ಅಸಮಾಧಾನದಲ್ಲಿ ಜಗಳ ಮಾಡಿಕೊಂಡು ಕೆಟ್ಟದಾಗಿ ಮಾತಾಡಿ, ಇಲ್ಲಾಂದ್ರೆ ಸಿಟ್ಟು ಮಾಡಿಕೊಂಡು ಮಾತಾಡೋದಲ್ಲೇ ನಾವು ಹೋಗೋದಾದ್ರೆ ನಮಗೆ ಆ ಆತ್ಮ ಪ್ರಭಾವವನ್ನು ಅನುಭವಿಸ್ಲಿಕ್ಕೆ ಯೋಗ್ಯತೆ ನಮ್ಮಲ್ಲಿ ಇಲ್ಲ.
ಸೊ ದಯವಿಟ್ಟು ನಾವು ಇಷ್ಟೊಂದು 101 ಭಾಗವನ್ನು ಕೇಳಿಸ್ಕೊಂಡಿರೋಂಥ ವ್ಯಕ್ತಿಗಳು ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪವಿತ್ರಾತ್ಮನ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕಾರ್ಯ ಮಾಡಬೇಕು. ಕಾರ್ಯ ಮಾಡಿದ್ರೆ ಮಾತ್ರ ನಾವು ಇಷ್ಟೆಲ್ಲ ಕೇಳಿಸ್ಕೊಂಡು ಈ ಸಮಯವನ್ನು ಕೊಟ್ಟಿದ್ದಕ್ಕೆ ಏನಾದರೂ ಪ್ರಯೋಜನ ಇರೋದು. ಇಲ್ಲಿ ನೋಡಿ, ಪರಿಶುದ್ಧವಾಗಿರಬೇಕು ನಮ್ಮ ಜೀವನ, ಸಮಾಧಾನಕರವಾಗಿರಬೇಕು, ವಿನಯ ಉಳ್ಳದಾಗಿರಬೇಕು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥ ವಿಷಯ. ಅದು ಯಾವುದು ದೇವರ ವಿಷಯದಲ್ಲಿ ಆಗಲಿ, ಮನುಷ್ಯರ ವಿಷಯದಲ್ಲಿ. ಮನುಷ್ಯರು ಕೆಲವೊಂದು ವಿಷಯಗಳು ಹೇಳುವ, ಯಾಕಪ್ಪ ನನಗೆ ಇಷ್ಟ ಆಗಲಿಲ್ಲ, ಅದನ್ನು ಬೇರೆಯವರು ಏನು ಅನ್ಕೊಬಾರ್ದು ಅಂತ ಹೇಳಿ ಸುಮ್ಮನೆ ಒಪ್ಕೊಂಡೆ. ಪವಿತ್ರಾತ್ಮನ ಪ್ರಭಾವವನ್ನು ನಿಮ್ಮಲ್ಲಿ ಕಾರ್ಯ ಮಾಡಬೇಕಂತ ಹೇಳಿದ್ರೆ ಸಂತೋಷವಾಗಿ ದೇವರಲ್ಲಿ ಒಪ್ಪಿಕೊಳ್ಳುವಂತ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು. 5 ಕರುಣೆ ಮುಂತಾದ ಫಲಗಳು, ಹೋಲಿ ಸ್ಪಿರಿಟ್, ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್ ನಿಮಗೆ ಗೊತ್ತಿರೋದ ವಿಷಯಗಳು. 1, ಯಾವ ರೀತಿಯಲ್ಲಿ ಚಂಚಲವಿಲ್ಲದೆ, ಇವತ್ತು ಒಂದು ರೀತಿ ನಾಳೆ ಒಂದು ಆಗಲೇ ವಿಷಯ ಇದೆ ಹೇಳಿರೋದು, ಸ್ಟ್ಯಾಂಡ್ ಆನ್ ಇನ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ, ಕೊರತೆ ಇಲ್ಲದಿಲ್ಲ. ನನ್ನ ಜೀವನದಲ್ಲಿ ನನ್ನ ಕೆಲಸ ಇದೆ, ನನ್ನ ಆಸ್ತಿ ಅಂದಸ್ಸು, ಮನೆಯವ್ರ ವಿಷಯಗಳು ಎಲ್ಲ ಇದ್ರೂ ಕೂಡ ಇದಕ್ಕೆಲ್ಲದಕ್ಕಿಂತ ಮುಖ್ಯ ಸ್ಥಾನವನ್ನು ನನ್ನ ದೇವರಿಗೇನೆ. ಆ ದೇವರು ಬಿಟ್ಟರೆ ಇನ್ನು ಯಾವುದನ್ನು ನನಗೆ ದಾರಿ ಇಲ್ಲ. ಯಾಕೆಂದ್ರೆ ಈ ಪರಲೋಕದಲ್ಲಿ, ಈ ಲೋಕದಲ್ಲಿ ನನಗೆ ಕೊಟ್ಟಿರೋದಲ್ಲ, ಈ ಲೋಕಕ್ಕೆ ಆಗುವಂತ ಜೀವಿಸುವಂತ ಕಾರ್ಯಗಳನ್ನು, ದೇವರ ವಾಕ್ಯಕ್ಕೋಸ್ಕರ ಜೀವಿಸುವಂತ ಕಾರ್ಯಗಳನ್ನು ದೇವರು ನನ್ನ ಮೇಲೆ ಏನು ಆಯ್ಕೆ ಮಾಡಿದರೆ, ನನಗೆ ಯಾವ ರೀತಿಯಲ್ಲಿ ಜವಾಬ್ದಾರಿ ಕೊಟ್ಟರೆ ಅದು ತಿಳಿದವರಾಗಿ ಜೀವಿಸಿ ಆ ಪರಲೋಕದಲ್ಲಿ ಅದರ ಫಲವನ್ನು ಹೊಂದುವಂತ ವ್ಯಕ್ತಿಗಳಾಗಿ ನಾವು ಪವಿತ್ರಾತ್ಮನಲ್ಲಿ ಮಾರ್ಪಡಿಸ್ಬೇಕು. ಇಲ್ಲಿ ನೋಡಿ, ಚಂಚಲವಿಲ್ಲದಲೆ, 7ನೇದು ವಿಷಯ ಕಪಟವಿಲ್ಲದಲೆ ನಮ್ಮ ಕಾರ್ಯಗಳಲ್ಲಿ ದೇವ್ರ ಮುಂದೆ. ಈಗ ನಾವೇನು ಅನ್ಕೊಳ್ತೀವಿ, ಈ ಎಷ್ಟೋ ಸೇರಿ ಹೇಳಿದ್ದೇನೆ, ಪವಿತ್ರಾತ್ಮನ ಈ ಪ್ರಕಟಣದಲ್ಲಿ ಹೇಳಿದೆ 2000 ಈಗ ಬರುತ್ತೆ ಅಂತ. ಎಷ್ಟೋ 2000 ವರ್ಷ ಹಿಂದೆ ಬರೆದಿರೋದು, 2025 ಆಯ್ತು, ಇನ್ನೂ ಬಂದಿಲ್ಲ. ಬರ್ಬೋದು ಇಲ್ವೋ ಅಂತ ಗೊತ್ತಿಲ್ಲ. ಈಗ ನನ್ಕಿಂದು ವಯಸ್ಸಾಯ್ತು, ನನ್ನ ಟೈಮಲ್ಲಿ ಬರಲ್ಲ, ಇನ್ನು ಮೇ ಬಿ ನನ್ನ ಮಕ್ಕಳದ ಇಲ್ಲದ್ರೆ ಯಾರ್ದು ಇದರಲ್ಲಿ ಬರಬಹುದು. ಈ ತರ ಇರೋದು ನಂಬಿಕೆಗಳು, ಅಪನಂಬಿಕೆಗಳು. ಆಕ್ಚುಲಿ ಇದು ಇವತ್ತು ನಾಳೆ ಯಾವ ಗಳಿಗೆಯಿಂದ ನಮಗೇನು ಪುತ್ರನಿಗೆ ಕೊಡುತ್ತಿಲ್ಲ, ತಂದೆಯಾದ ದೇವರಿಗೆ ಮಾತ್ರ ಗೊತ್ತಿರೋದು ವಿಷಯ. ಆದ್ರಿಂದ ನಮಗೆ ಏನಾಗಬೇಕು, ನಮ್ಮ ನಂಬಿಕೆ ಕಳ್ಕೊಳ್ಳೋದಲ್ಲೇ ನಾವೇನ್ ಮಾಡಬೇಕು, ಕಪಟವಿಲ್ಲದಲ್ಲೇ, ಚಂಚಲವಿಲ್ಲದಲ್ಲೇ, ಆ ದೇವರೇ ನೀನು ಯಾವ ಗಳಿಗೆದಲ್ಲಿ, ಯಾವ ಸಮಯದಲ್ಲಿ ಬೇಕಾದ್ರೂ ಬನ್ನಿ, ನಾನು ಸಿದ್ಧನಾಗಿದ್ದಾಳೆ. ಇದು ಹೇಳಲಿಕ್ಕೆ, ಅದು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ನಾವು ಹೇಳುವಾಗ ಆ ಹೃದಯವನ್ನು, ಒಂದು ವೇಳೆ ಅಕ್ಕಪಕ್ಕದಲ್ಲಿ ಇರೋರಿಗೆ ಯಾರಿಗೇನೋ ಈ ವಿಷಯ ಗೊತ್ತಿಲ್ಲ, ನಮ್ಮ ಹೃದಯಗಳ ಆಲೋಚನೆಗಳು ಏನಿದೆ ಅಂತ. ಆದರೆ ತಂದೆಯಾದ ದೇವರಿಗೆ ಗೊತ್ತಿರುತ್ತೆ, ಇನ್ನು ಒಬ್ರಿಗೆ ಗೊತ್ತಿರುತ್ತೆ. ಯಾರಿಗೂ ಹೇಳಿ, ನಮಗೆ. ಯಾರ್ಯಾರ ಬಗ್ಗೆ ನನ್ನ ಮನಸ್ಸಲ್ಲಿ ಏನೇನೋ ಆಲೋಚನೆಗಳಿದೆ ಅಂತ ನನಗೆ ಖಂಡಿತ ಗೊತ್ತಿರುತ್ತೆ, ಆದ್ರೆ ತೋರ್ಸಲ್ಲ. ಇಲ್ಲಿ ನೋಡಿ 18ನೇ ವಾಕ್ಯದಲ್ಲಿ, ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿಯಿಂದ. ಇದು ನಮ್ಮ ಫಲದಲ್ಲಿ, ಪವಿತ್ರಾತ್ಮನ ನಮ್ಮಲ್ಲಿ ಇರುವಾಗ ನಾವು ಮಾಡಬೇಕಾಗಿರೋದ್ರಿಂದ ಫಲಗಳನ್ನು ನಮ್ಮಲ್ಲಿ ಕಾಣಿಸ್ಕೊಳ್ಬೇಕು. ಇದು ನಾವು ಆಕ್ಚುಲಿ ಇವತ್ತು ನಾವು 15 ದಿನ ಭಾಗ ತಂಗ ನಾವು ಕವರ್ ಮಾಡಿದ್ವಿ. ಆದಷ್ಟು ಬೇಗ ನಾವು ನೆಕ್ಸ್ಟ್ ಸೆಷನ್ ಹೋಗೋಣ. ಇವತ್ತು 16ನೇ ಭಾಗದಲ್ಲಿ ನಾವು ನೋಡಿದ ಏನಂತ ಹೇಳಿದ್ರೆ, ಕಳೆದ ಇದರಲ್ಲಿ ನೋಡೋದೆಲ್ಲ ನೂತನ ಸೃಷ್ಟಿಯಾಗಿ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಹೊಸ ಮನುಷ್ಯನಾಗಿ ನಾವೆಲ್ಲ ನೋಡ್ತಾರಂತ ಕಳೆದ 5 ಭಾಗಗಳಲ್ಲಿ ನೋಡಿರೋದು. ಅಲ್ಲಿ ನೋಡಿರೋಂಥ ಒಂದು ನೂತನ ಸ್ವಭಾವವನ್ನು ಧರಿಸಿ, ಅಂದ್ರೆ ಆ ನೂತನ ಸ್ವಭಾವ ಅಂತ ಹೇಳುವಾಗ ನಮ್ಮ ಸ್ವಭಾವದಲ್ಲಿ ಫಲಗಳು ಹೊರಡಬೇಕು. ನಮ್ಮ ಕಾರ್ಯಗಳಲ್ಲಿ, ನಾವು ಮಾಡುವಂಥ ಚಿಂತೆಗಳಲ್ಲಿ, ಮಾತಾಡುವಂಥ ಮಾತುಗಳಲ್ಲಿ, ಮಾಡುವಂಥ ಕಾರ್ಯಗಳಲ್ಲಿ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್ ಅದು ನಮ್ಮಿಂದ ಹೊರಗಡೆ ಬರಬೇಕು. ನಾವು ಮಾಡುವಂಥ ಕಾರ್ಯಗಳಲ್ಲಿ ಅದು ಕಾಣಿಸ್ಕೊಳ್ಬೇಕು. 2ನೇದು ವಿಷಯ ಏನಂತ ಹೇಳಿದ್ರೆ, ಕಲ್ಲಾದ ಹೃದಯ, ಅಂದ್ರೆ ನಮ್ಮ ಹೃದಯದಲ್ಲಿರುವಂಥ ನೆಗೆಟಿವ್ನೆಸ್, ಪವಿತ್ರಾತ್ಮನ ಪ್ರಭಾವದಿಂದ, ಸಹಾಯದಿಂದ ನಮ್ಮ ಮನಸ್ಸಲ್ಲಿ ಏನೇನು ನೆಗೆಟಿವ್ ಇದೆ, ದೇವರ ವಾಕ್ಯದಲ್ಲಿ ಹೇಳ್ತಾ ಇರೋದೇನು, ಒಬ್ಬ ಸಹೋದರನ ಮೇಲೆ ಆರೋಪ ಮಾಡಲಿಕ್ಕೆ ಕಾರಣ ಇದ್ರೂ ಕೂಡ ಮಾಡಬಾರದು, ಕ್ಷಮಿಸ್ಬೇಕು. ಯಾಕೆಂದ್ರೆ ಅವನಿಗೇನು ಕ್ಷಮಿಸುವಂತ, ನಿನ್ನನ್ನು ಕ್ಷಮಿಸುವಂತ ದೇವರು ಸರ್ವಶಕ್ತನಾದ ದೇವರು. ಇಲ್ಲಿ ನೋಡಿ, ಕಲ್ಲಾದ ಹೃದಯವನ್ನು, ಅದು ಆ ನೆಗೆಟಿವ್ ಆಗಿರೋದು ವಿಷಯಗಳೆಲ್ಲ ನಿಮ್ಮ ಹೃದಯದಿಂದ ಚೇಂಜ್ ಮಾಡಬೇಕು. 3ನೇದು ವಿಷಯನ ಮೃದುವಾದ ಹೃದಯ. ಅದರ ಮೃದುವಾದ ಹೃದಯ ಅಂತ ಹೇಳುವಾಗ ಇಷ್ಟೇ, ಅದರಲ್ಲಿ ಪಾಸಿಟಿವ್ ಆಗಿರೋದಂತ ಚಿಂತೆಗಳು, ಕಾರ್ಯಗಳು, ಆಲೋಚನೆಗಳು, ಯಾರಿಗೇನು ಕೆಟ್ಟದಾಗಿ ಮಾಡೋದಂತ ಏನು, ಎಲ್ಲವರಿಗೇನು ಒಳ್ಳೇದಾಗಬೇಕು, ಎಲ್ಲವರಿಗೇನು ದೇವರಿಂದ ಒಳ್ಳೇದಾಗಬೇಕು. ಒಂದು ವೇಳೆ ನನಗೆ ಮೋಸ ಮಾಡಿರ್ಬೋದು, ಇಲ್ಲಾಂದ್ರೆ ನನಗೆ ಸಿಟ್ಟು ಬರೋದಂಥ ರೀತಿಯಲ್ಲಿ, ಇಲ್ಲಾಂದ್ರೆ ನನ್ನ ಮೇಲೆ ಸಿಟ್ಟಿರೋದಂಥ ವ್ಯಕ್ತಿ ಇರ್ಬೋದು, ಇಲ್ಲಾಂದ್ರೆ ನನಗೆ ಒಳ್ಳೇದಾಗದು ಇಷ್ಟ ಆಗದಲ್ಲೇ ಇರೋದು ವ್ಯಕ್ತಿ ಇರ್ಬೋದು, ಇಲ್ಲ ಯಾವುದಾಗಲಿ ಏನಾಗಲಿ ನಮ್ಮ ಶತ್ರು ಆಗಿರ್ಬೋದು. ಆದರೆ ಎಲ್ಲವರಿಗೇನು ದೇವರ ಆತ್ಮನ ಪ್ರಭಾವದಲ್ಲಿ ಇದೆಲ್ಲ ಬರ್ತಾ ಇರೋದು. ಆ ಆತ್ಮನ ಪ್ರಭಾವವನ್ನು
ಹೃದಯದಲ್ಲಿ ಕಾಪಾಡುವಂಥ ವ್ಯಕ್ತಿಗಳಿಗೆ ಏನಾಗುತ್ತೆ, ಅವರು ಮೃದುವಾದ ಅವರ ಹೃದಯದಲ್ಲಿ ಆಲೋಚನೆಗಳಲ್ಲಿ ಪಾಸಿಟಿವ್ ಆಗಿರೋದು ಹಲವಾರು ಚಿಂತನೆಗಳು ಬರುತ್ತೆ. ಎಸೆಕಿಯೇಲ್ ಪ್ರವಾದನ ಗ್ರಂಥದಲ್ಲಿ 36ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೇನು, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸಿ ಎಂದು ನಾವು ನೋಡ್ರಿ. ಈ ನೂತನ ಸ್ವಭಾವವನ್ನು ಅಂದ್ರೆ ಇಲ್ಲಿ ಹೇಳೋದಂದ್ರೆ ಆ ಅನುಗ್ರಹಿಸುವಾಗ ದೇವರ ನಮಗೆ ಇಲ್ಲಿ ಕೂತಿರೋ ಯಾರಿಗೂ ಹೇಳಲಿಕ್ಕೆ ಆಗಲ್ಲ, ದೇವರು ನಮ್ಮನ್ನು ಇಲ್ಲಿ ತನಕ ಅನುಗ್ರಹಿಸಲೇ ಇಲ್ಲ, ಕಾಪಾಡಲಿಲ್ಲ, ನಮಗೆ ಏನು ಉಪಕಾರ ಆಗಲಿಲ್ಲ. ಯಾರು ಎಲ್ಲರೂ ದೇವರ ಪ್ರೀತಿಯಿಂದ ನಮ್ಮನ್ನ ಕಾದು ಕಾಪಾಡಿದ್ದಾರೆ. ಪ್ರಿಯರೇ, ಇವತ್ತು ಆರೋಗ್ಯದಲ್ಲಿ ನಾವು ಇಷ್ಟು ಜನ ಎಲ್ಲ ಸೇರಿ ಬಂದಿದೆ ಅಂತ ಹೇಳಿದ್ರೆ ದೇವರು ಕೊಟ್ಟಂತ ಆಯುಸ್ಸು ಆರೋಗ್ಯದಿಂದ, ದೇವರು ಕೊಟ್ಟಂತ ಸಮಾಧಾನದಿಂದ. ಯಾಕಂದ್ರೆ ಆಯುಸ್ಸು ಕೊಡ್ಲಿಕ್ಕೇನೋ ಆಯುಸ್ಸು ತೆಗಿಲಿಕ್ಕೇನೋ ಅಧಿಕಾರವಿರುವಂತ ದೇವರಿಗೆ ನಾವು ಭಯಪಡ್ತಾರೆ. ಇಲ್ಲಿ ನೋಡಿ, ಆ ನೂತನ ಸ್ವಭಾವವನ್ನು ಅನುಸರಿಸಿ ದೇವರ ಅದೇ ರೀತಿಯಲ್ಲಿ ಕೀರ್ತನೆಗಳು 51ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ತುಂಬಾ ಚೆನ್ನಾಗಿದ್ದು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ಇಲ್ಲಿನ 4 ವಿಷಯ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕೀರ್ತನೆಗಾರನು ಹೇಳುವಂತ ಒಂದು ಪ್ರಾರ್ಥನೆ ಇದೆ. ಆಕ್ಚುಲಿ ಬೇರೆ ಸದಾ ಅವತ್ತು ನಾನು ಹೇಳಿದೆ, ನೀವು ಪ್ರಾರ್ಥನೆ ಮಾಡುವಾಗ ಇದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ. ಪವಿತ್ರಾತ್ಮನ ಕೃಪಾವರ ನಮ್ಮಲ್ಲಿ ಹೆಚ್ಚಾಗಲಿಕ್ಕೆ ಈ ಪ್ರಾರ್ಥನೆ ನಮ್ಮಲ್ಲಿ ಬೇಕು. ಒಂದು, ಶುದ್ಧ ಹೃದಯವನ್ನು ದೇವರೇ ನನ್ನಲ್ಲಿ ನಿರ್ಮಿಸಿ ಕೊಡುವ. 51ನೇ ಅಧ್ಯಾಯ ಪೂರ್ತಿ ಆ ಕೀರ್ತನೆಗಳ 51 ಪೂರ್ತಿ ಒಂದ್ಸರಿ ಓದಿ. ಎಲ್ಲವರಿಗೂ ಸುಪರಿಚಿತವಾದಂಥ ವಾಕ್ಯಗಳು. ಆದರೆ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಥಿತಿ, ನಮ್ಮ ಮನೋಭಾವ ಇದೆ ದೇವರಿಗೆ. ಒಂದು, ಶುದ್ಧ ಹೃದಯವನ್ನು ನಿರ್ಮಿಸಿ ನನಗೆ ಬೇಕು, ಸ್ಥಿರ ಚಿತ್ತವನ್ನು. ಆಗಲೇ ಓದಿರೋದೇನೆ, ನಿನ್ನ ಅನುಗ್ರಹ ಯಾವತ್ತು, ನಿನ್ನ ಸನ್ನಿಧಿಯಿಂದ ಯಾವತ್ತು ನನ್ನನ್ನು ದೂರ ತಳ್ಳಬಾರದು. ಆ ಹೆದರಿಕೆ ಯಾವ ಗಳಿಗೆ ಬೇಕಾದರೂ ದೇವರು ನನ್ನನ್ನು ದೇವರ ಸನ್ನಿಧಿಯಿಂದ ಆಚೆ ತಳ್ಳಬಹುದು. ಬೇರೆ ಆ ಹೆದರಿಕೆ ನಮ್ಮಲ್ಲಿ ಇರಬೇಕು, ಆ ಭಯ ನಮ್ಮಲ್ಲಿ ಇರಬೇಕು. ನಾನು ಮಾಡೋದಂದ್ರೆ ಒಂದು ಸಣ್ಣ ಚಿಂತೆಯಿಂದ ಇರ್ಬೋದು, ಆಲೋಚನೆಯಿಂದ ಇರೋ ಸಹೋದರಿಗೆ ಅವರಿಗೇನೋ ಒಳ್ಳೇದಾಯ್ತು, ಒಳ್ಳೇದಾಗುವಾಗ ಬೇರೆ ಯಾವ್ದು ಯೋಚನೆ ಮಾಡೋದಿಲ್ಲ, ಅವರಿಗೆ ಆದ್ರೂ ಒಳ್ಳೇದು ಮಾಡಿದ್ರೆ ಈ ಮನೋಭಾವವನ್ನು ನಮ್ಮಲ್ಲಿ ಬರುವಾಗ ನಿನ್ನ ಅನುಗ್ರಹ, ಅದೇ ಈ ತರ ಯಾವ್ದು ಯೋಚನೆ ಮಾಡುವಾಗ ನನ್ನನ್ನ ದೂರ ಮಾಡಬಾರದು. ಇನ್ನೊಂದು, ನನ್ನನ್ನ ನೂತನ ಪಡಿಸು. ನೂತನ ಸೃಷ್ಟಿಯಾಗಿ ನನ್ನಲ್ಲಿ ಏನಾದ್ರೂ ಕೊರತೆ ಇದ್ರೆ ಅದು ನೂತನ ಪಡಿಸಿ, ಅದನ್ನ ಸರಿಪಡಿಸಿ. ಇದು ನಮ್ಮ ಪ್ರಾರ್ಥನೆಯಲ್ಲಿ ನಿಜವಾಗ್ಲೂ ನಾನು ಹೇಳ್ತೇನಲ್ಲ, ಎಲ್ಲರೂ 91ನೇ ಕೀರ್ತನೆಗಳು, ಅದೇ ರೀತಿಯಲ್ಲಿ 23ನೇ ಕೀರ್ತನೆಗಳು, ಇದೇ ತರ ಸುಮಾರು 121ನೇ ಕೀರ್ತನೆ, 20 ಇದೇ ತರ ಎಲ್ಲ ಕೀರ್ತನೆಗಳು ಓದ್ತಾರೆ. ಪ್ರಿಯರೇ, ಪ್ರಾರ್ಥನಾ ಸಂದರ್ಭದಲ್ಲಿ ಯಾವ್ದಾದ್ರು ದಿವಸದಲ್ಲಿ ಒಂದ್ಸರಿ ಯಾವ್ದಾದ್ರು ಪ್ರಾರ್ಥನಾ ಸಂದರ್ಭದಲ್ಲಿ ಈ ವೇದ ಭಾಗವನ್ನು, ಕೀರ್ತನೆಗಳು 51ನೇ ಅಧ್ಯಾಯ ನೀವೊಂದ್ಸರಿ ಓದಿ. ಓದುವಾಗ ಪ್ರಿಯರೇ, ಇನ್ನೊಂದು ವಿಷಯ, ನಾವು ಓದುವಾಗ ಯಾವುದೋ ಟೆಕ್ಸ್ಟ್ ಬುಕ್ ಇಲ್ಲದೆ ಯಾವುದೊಂದು ಮೆಸೇಜ್ ಬಂದಿರೋ ತರ ನಾವು ಓದಬಾರ್ದು. ಒಂದೊಂದು ಮಾತುಗಳು, ಒಂದೊಂದು ವಾಕ್ಯವನ್ನು ಓದುವಾಗ ಅದು ನನ್ನ ಹೃದಯಕ್ಕೋಸ್ಕರ, ನನಗೆ ನಾನ್ ಮಾಡುವಂತ ಪ್ರಾರ್ಥನೆ, ಕೀರ್ತಗಾರನ್ ಮಾಡುವಂತ ಪ್ರಾರ್ಥನೆ ಅಲ್ಲ, ನಾನು ನನ್ನ ಹೃದಯಕ್ಕೋಸ್ಕರ, ನನ್ನ ಆತ್ಮೀಯ ಜೀವನಕ್ಕೋಸ್ಕರ ನಾನು ಮಾಡುವಂತ ಪ್ರಾರ್ಥನೆ ಅಂತ ಹೇಳಿ ಒಂದೊಂದು ಸೆಂಟೆನ್ಸಿನು ನಾವು ನಿಧಾನವಾಗಿ ಆ ದೇವರಿಗೆ ಕಣ್ಮುಚ್ಚಿ ಒಪ್ಪಿಸಿ ಪ್ರಾರ್ಥನೆ. ಒಂದೊಂದು ಸೆಂಟೆನ್ಸ್ ಓದಾದ್ಮೇಲೆ 1 ನಿಮಿಷ ಕಣ್ಮುಚ್ಚಿ ದೇವರಿಗೆ ಅದು ಒಪ್ಪಿಸಿ, ಅದಾದ್ಮೇಲೆ ಒಂದೊಂದು ವಾಕ್ಯ ಓದುವಾಗ ನಮ್ಮ ಜೀವನದಲ್ಲಿ ಆ ಆತ್ಮಿಕ ಪ್ರಭಾವವನ್ನು ಅದು ಎಷ್ಟು ಮಟ್ಟಿಗೆ ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ತುಂಬಾ ಹೆಚ್ಚಾಗಿ ಬರುವಂತ ಒಂದು ಸ್ಥಿತಿ ಬರುತ್ತೆ. ಮನುಷ್ಯನು ಮನಸ್ಸು ಆ ಕಲ್ಲಾದ ಹೃದಯ ಅಂತ ಹೇಳುವಾಗ ಜಕರಿಯನ್ ಬರೆದ ಗ್ರಂಥ 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರವಷ್ಟು ಕಠಿಣಪಡಿಸಿಕೊಂಡ್ರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು. ಪ್ರಿಯರೇ, ಇದು ಅವರಿಗೆ ಅಷ್ಟು ತಿಳುವಳಿಕೆ ಆ ಸಂದರ್ಭದಲ್ಲಿ ಇರಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನೆಲ್ಲ ಬರೋದಕ್ಕಿಂತ ಮುಂಚೆ ಪವಿತ್ರಾತ್ಮ ಪ್ರಭಾವ ಅವರಲ್ಲಿ ಇರಲಿಲ್ಲ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಮಾಡಿದಂತ ಕಾರ್ಯಗಳನ್ನು, ಆ ಶಕ್ತಿಯನ್ನು, ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಪ್ರಭಾವವನ್ನು ನಮ್ಮಲ್ಲಿರುವಾಗ ದೇವರ ವಾಕ್ಯ ತಿಳಿದವರಾಗಿ ನಾವು ಇದೇ ರೀತಿಯಲ್ಲಿ ನಮ್ಮ ಸಹೋದರನ ವಿಷಯದಲ್ಲಿ, ಸಹೋದರಿಯ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ಅದನ್ನು ಕೂಡ ನಮ್ಮ ಹೃದಯವನ್ನು ಕಠಿಣಪಡಿಸಿದರೆ ಎಷ್ಟೋ ದೊಡ್ಡ ಪನಿಷ್ಮೆಂಟ್ ಅಂದಲ್ಲ, ಎರಡನೇ ಬರವಣಿಗೆಯಲ್ಲಿ ಯಾವ ಕಾರಣದಲ್ಲೇನೂ ಆ ನಿತ್ಯ ನರಕಾಗ್ನಿಗೆ ಬೀಳೋದು ಬಿಟ್ಟು ಬೇರೆ ಎಲ್ಲಿನೂ ಆ ರೀತಿಯಲ್ಲಿ ಪರಲೋಕ
ಸ್ವಪ್ನ, ಆ ಕನಸಿದೆಯಲ್ಲ, ಅದು ಬರೀ ಕನಸಾಗಿ ನಮ್ಮ ಜೀವನದಲ್ಲಿ ಬರುತ್ತೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ತನಕ ನಾವು 17ನೇ ಭಾಗವನ್ನು ನಾವು 16ನೇ ಭಾಗವನ್ನು ಮುಗಿಸಿದೆ. 17ನೇ ಭಾಗದಿಂದ ಒಂದು ರಿವಿಷನ್ ದರ ದೇವರ ಚಿತ್ತವಾದ್ರೆ ಮುಂದಿನ ಭಾಗದಲ್ಲಿ ನಾವು ಇದು ಮುಂದುವರಿಸೋಣ.